ರಾಜಧಾನಿ ಬೆಂಗಳೂರಿನ ಫ್ಲೈಓವರ್ ಒಂದರ ಮೇಲೆ ಮಧ್ಯರಾತ್ರಿ ಸರಣಿ ಆಕ್ಸಿಡೆಂಟ್ ಆಗಿದೆ. ಇದರ ಪರಿಣಾಮ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ರೆ ಮತ್ತೊಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾನೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಹೆಬ್ಬಾಳ ಫ್ಲೈಓವರ್ ಮೇಲೆ ಸರಣಿ ಅಪಘಾತ. ಕಸದ ಲಾರಿಗೆ ಹಿಂಬದಿಯಿಂದ 12 ಚಕ್ರದ ಟ್ರಕ್ ಡಿಕ್ಕಿ. ನಿಯಂತ್ರಣ ತಪ್ಪಿ ಡಿವೈಡರ್ ಏರಿದ ಎರ್ಟಿಗಾ ಕಾರು. ಮಧ್ಯರಾತ್ರಿ ಸಂಭವಿಸಿದ ಆಕ್ಸಿಡೆಂಟ್, ಓರ್ವ ಸಾವು. ಮಧ್ಯರಾತ್ರಿ ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ಮೇಲೆ 12 ಚಕ್ರದ ಲಾರಿ, ಕಸದ ಲಾರಿ ಮತ್ತು ಎರ್ಟಿಗಾ ಕಾರಿನ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಕಸದ ಲಾರಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದ್ದು, ಕಸದ ಲಾರಿಗೆ ಹಿಂಬದಿಯಿಂದ 12 ಚಕ್ರದ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಸದ ಲಾರಿ ಚಾಲಕ ಫಯಾಜ್ ಅಹಮದ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಘಟನೆಯಲ್ಲಿ 3 ವಾಹನಗಳು ಜಖಂಗೊಂಡಿದೆ. 12 ಚಕ್ರದ ಓಪನ್ ಬಾಡಿ ಟ್ರಕ್ನಲ್ಲಿ ತುಂಬಿದ್ದ ಕಲ್ಲಿನ ಬ್ಲಾಕ್ಗಳು ನಡು ರಸ್ತೆಯಲ್ಲೇ ಪಲ್ಟಿಯಾಗಿದೆ. ಇನ್ನು ಅಪಘಾತದಲ್ಲಿ ನಿಯಂತ್ರಣ ತಪ್ಪಿದ ಎರ್ಟಿಗಾ ಕಾರು ಡಿವೈಡರ್ ಏರಿದೆ. ಸ್ವಲ್ಪ ಮಿಸ್ ಆಗಿದ್ರೂ ಡಿವೈಡರ್ನಿಂದ ಕಾರು ಕೆಳಗೆ ಬೀಳ್ತಾ ಇತ್ತು. ಕಾರಲ್ಲಿದ್ದ ಕುಟುಂಬವನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಎರ್ಟಿಗಾ ಗಾಡಿ ನಂದೇನೆ. 1:15 ಅಷ್ಟೊತ್ತಲ್ಲಿ BBMP ಲಾರಿ ಇದೆಯಲ್ಲ, ಅದರ ಫುಲ್ ರೈಟ್ ಸೈಡ್ ಅಲ್ಲಿ ಸ್ಟಾಪ್ ಆಗಿತ್ತು. ಆ ಲಾರಿ ಅವನಿಗೆ ಅದು ಗೊತ್ತಾಗಿಲ್ಲ, ಹತ್ರ ಬಂದ ಮೇಲೆ ಕಾಣಿಸಿರೋದು ಲಾರಿ ಅಂತ. ಬಟ್ ಸಡನ್ ಆಗಿ ಬ್ರೇಕ್ ಹಾಕಿ ಅವನಿಗೆ ಕಂಟ್ರೋಲ್ ಆಗಿಲ್ಲ. ಅದು ಆ ಲಾರಿಗೆ ಹೊಡೆದು ಕಲ್ಲು ಆ ಕಡೆ ಬಿದ್ದ ಫುಲ್ಲು ಸೆಂಟ್ರಲ್ಲಿ ಇದ್ದಿದ್ದು ಲಾರಿ ಮತ್ತೆ ಫುಲ್ ಲೆಫ್ಟಿಗೆ ಬಂದು ನನ್ನ ಕಾರಿಗೆ ಹೊಡಿತು. ನನ್ನ ಕಾರಿಗೆ ಹೊಡೆದ್ಮೇಲೆ ನನ್ನ ಕಾರ್ ಹೋಗಿ ಫ್ಲೈಓವರ್ ಮೇಲೆ ನಿಂತ್ಕೋತು ಅರ್ಧ ಗಾಡಿ. BBMP ಲಾರಿ ಇತ್ತಲ್ಲ, ಅದು ಲಾರಿ ಫುಲ್ ಒಂದು ರೌಂಡ್ ಹೊಡೆದೇ ಅಲ್ಲಿ ಕೆಳಗೆ ಕೆಲಸ ಮಾಡ್ತಿದ್ದವನ ಮೇಲೆ ಲಾರಿ ಬಿದ್ದೋಗಿತ್ತು. ಅದು ಅವ್ನ ಡ್ರೈವರ್ ಅಂತೆ ಕೆಲಸ, ಅವನ ಮೇಲೆ ಲಾರಿ ಬಿದ್ದೋಗಿರೋದು. ಅವನು ಅಲ್ಲೇ ಡೆತ್ ಆಗಿದ್ದಾನೆ. ನನ್ನ ಕಾರಲ್ಲಿರೋರ್ಗೆ ಏನಾಗಿಲ್ಲ, ಎಲ್ಲ ಚೆನ್ನಾಗಿ ಆರಾಮಾಗಿದ್ದಾರೆ. ಪ್ಯಾಸೆಂಜರ್ ಇದ್ದರು. ನಾನು ಇಳಿದು ಬಂದು ಡಿಕ್ಕಿ ಓಪನ್ ಮಾಡಿ ಎಲ್ಲರೂ ಹೊರಗೆ ಕರ್ಕೊಂಡೆ. ಆಮೇಲೆ ಅಷ್ಟಮೇಲೆ ಎಲ್ಲ ಜನ ಬಂದರು. ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಆಂಧ್ರ ಸಾರಿಗೆ ಬಸ್ ಡಿವೈಡರ್ ಮೇಲೇರಿದೆ. ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದ ರಸ್ತೆಯಲ್ಲಿ ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ APSSRTC ಬಸ್ ಅಪಘಾತಕ್ಕೀಡಾಗಿದೆ. KR ಸರ್ಕಲ್ ಮಾರ್ಗವಾಗಿ ಮೆಜೆಸ್ಟಿಕ್ ತಲುಪಬೇಕಾಗಿದ್ದ ಬಸ್ ಬೆಳಗಿನ ಜಾವ 5:30 ಸುಮಾರಿಗೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒಟ್ಟಾರೆ ಅಜಾಗರೂಕತೆಯಿಂದ ಅಪಘಾತಗಳು ಸಂಭವಿಸ್ತಾ ಇದ್ದು, ವಾಹನ ಚಾಲನೆ ವೇಳೆ ಜಾಗರೂಕರಾಗಿ ಇರಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.